ಇವತ್ತಿನ ಕನ್ಸ್ಟ್ರಕ್ಷನ್ ಸೀರೀಸ್ನಲ್ಲಿ ಒಂದು ಮೇಜರ್ ಇಶ್ಯೂಸನ್ನು ನಾನು ತಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಭಾಳಷ್ಟು ಕಡೆ ನಾನು ನೋಡಿದ್ದೀನಿ ಕಾಲಮ್ ಮತ್ತು ಫೂಟಿಂಗನ್ನು ಎಲ್ಲದಕ್ಕೂ ಒಂದೇ ಸೈಜನ್ನು ಕೊಟ್ಬಿಡ್ತಾರೆ. ಯಾಕೆ ಒಂದೇ ಸೈಜ್ ಕೊಡ್ತಾರೆ ನನಗಂತೂ ಗೊತ್ತಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ಬೋದು, ನಮ್ಮೊಂದು ಕಾರ್ನರ್ ಫೂಟಿಂಗ್ ಇದೆ. ಆ ಒಂದು ಫೂಟಿಂಗ್ ಬಂದು ನಮಗೆ 5 ಅಡಿಗೆ 5 ಅಡಿ 9 ಇಂಚಿದೆ. ಸೊ ಇದು ಬೇಕು ಕಾರ್ನರು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 2 ಬೀಮ್ಗಳ ಲೋಡ್ ಬಂದು ಕೂತ್ಕೊತಾ ಇದೆ. ಮತ್ತು ಸೆಮಿ ಕಾರ್ನರು ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂದರೆ 3 ಬೀಮ್ಗಳ ಲೋಡ್ ಬಂದು ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಇದಕ್ಕಿಂತ ಈ ಒಂದು ಫೂಟಿಂಗ್ನ ಸೈಜ್ ಜಾಸ್ತಿ ಇದೆ. ಆದರೆ ಇಲ್ಲಿ ನೋಡ್ಬೋದು, ಇದು ಸೆಂಟರ್ ಫೂಟಿಂಗು. ಸೊ ಸೆಂಟರ್ ಫೂಟಿಂಗಲ್ಲಿ ಏನಾಗುತ್ತೆ ಅಂದರೆ 4 ಕಡೆಯಿಂದ ಲೋಡ್ ಬಂದು ಕೂತ್ಕೊಳ್ಳುತ್ತೆ ಮತ್ತು ಇದರ ಸ್ಪೇಸಿಂಗ್ಸು ಈ ಒಂದು ಎಡ್ಜ್ ಫೂಟಿಂಗ್ಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಬೀಮ್ ಸೈಜು, ಸೊ ಇಲ್ಲಿಂದ ಬೀಮ್ ಒಂದು 2 ಟನ್ನು, ಅಲ್ಲಿಂದ 2 ಟನ್, ಇಲ್ಲಿಂದ 2 ಟನ್, ಇಲ್ಲಿಂದ 2 ಟನ್, ಅಂದರೆ ಇಲ್ಲಿ 8 ಟನ್ಗಳ ಲೋಡ್ ಬಂದು ಕೂತ್ಕೊಳ್ಳುತ್ತೆ. ಆದರೆ ಇಲ್ಲಿ ಬಂದು ಕೂತ್ಕೊಳ್ಳೋದು ಬರೀ 5 ರಿಂದ 6 ಟನ್ನು, ಇಲ್ಲಿ ಬಂದು ಕೂತ್ಕೊಳ್ಳೋದು ಒಂದು 4 ಟನ್ನು. ಸೊ ಇದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಸೊ 4 ಟನ್ನಿಗೂ 6 ಟನ್ನಿಗೂ 8 ಟನ್ನಿಗೂ ಇಲ್ಲ 10 ಟನ್ನಿಗೂ ನೀವು ಒಂದೇ ಥರದ ಫೂಟಿಂಗು, ಒಂದೇ ಥರದ ಕಾಲಮನ್ನು ಕೊಟ್ಟಾಗ ಒಂದು ಬಿಲ್ಡಿಂಗ್ ಯಾವ ರೀತಿ ಲೋಡನ್ನು ತಗೊಳುತ್ತೆ, ಇದು ಜಸ್ಟ್ ಜನರಲ್ ನಾಲೆಜು. ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಈ ತಪ್ಪುಗಳನ್ನು ದಯಮಾಡಿ ಮಾಡಬೇಡಿ.